ಅವತ್ತಿನಿಂದ ಇವತ್ತಿನ ತನಕ ಒಂದು ದೊಡ್ಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣ ಯಾವ ರೀತಿ ಸುತ್ತುಕೊಳ್ಳುತ್ತೆ ಅನ್ನುವಂಥ ಅನೇಕ ಸಂಶಯಗಳಿತ್ತು. ಕೊನೆಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಇಡೀ ರಾಜ್ಯ ರಾಜಕಾರಣದಲ್ಲಿ ಅನೇಕ ಚಟುವಟಿಕೆಗಳು ಗರಿಗೆದರಿವೆ. ಬಹುಶಃ ರಾಜಕೀಯದ ಹೊರತಾಗಿ ಜನಸಾಮಾನ್ಯರಿಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ 2011ರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರ ವಿರುದ್ಧ ಕೂಡ ಇಂಥದೇ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬೇಕಾಯಿತು. ನಂತರ ಅರೆಸ್ಟ್ ಕೂಡ ಆದರು. ಹೀಗೆಲ್ಲ ಅನೇಕ ವಿಚಾರಗಳು ಜನಸಾಮಾನ್ಯರ ತಲೆಯಲ್ಲಿ ಬರ್ತಾ ಇದೆ. ಆದರೆ ಕಾನೂನು ಅದೇ ಥರ ಇರುತ್ತಾ? ಈ ವಿಚಾರ ಮತ್ತು ಆ ವಿಚಾರ ಸೇಮ, ಇವೆಲ್ಲವನ್ನು ಕೂಡ ಮಾನ್ಯ ಮಾಡುವಂಥದ್ದು ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಕೂಡ ಚರ್ಚೆ ಮಾಡೋ ಜೊತೆಗೆ ಅದರ ಬೇರೆ ಬೇರೆ ಪಕ್ಷದ ವಕ್ತಾರರು ಇವತ್ತು ಬಂದಿದ್ದಾರೆ, ಪತ್ರಕರ್ತರು ಇವತ್ತು ಬಂದಿದ್ದಾರೆ. ಏನಾಗ್ಬೋದು? ಇಷ್ಟೇ ವಿಷಯ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕಾರಣಕ್ಕಾಗಿ ತಮ್ಮ ಸ್ಥಾನದಿಂದ ಕೆಳಗಿಳಿತಾರಾ, ಅಲ್ಲಿಗೆ ರಾಜೀನಾಮೆ ಕೊಡ್ತಾರಾ, ಆಮೇಲೆ ಒಂದು ಹೆಜ್ಜೆ ಮುಂದೆ ಹೋಗಿ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆಯಾ? ಇದು ಜನಸಾಮಾನ್ಯರಲ್ಲಿ ಮೂಡಿರುವಂಥ ವಿಚಾರ. CMಗೆ ಪ್ರಾಸಿಕ್ಯೂಷನ್ ಕಂಟಕ, ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಎಲ್ಲವೂ ಆದ ನಂತರ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ. ಅವರು ತಪ್ಪು ಮಾಡಿರ್ತಕ್ಕಂಥವ್ರು, ಅವರು ಕಾನೂನು ಬಾಗಿರುವ ನಡ್ಕೊತಾ ಇರ್ತಕ್ಕಂಥವ್ರು, ಅವರು ಸಂವಿಧಾನ ಬಾಗಿರುವ ನಡ್ಕೊತಾ ಇರ್ತಕ್ಕಂಥವ್ರು. ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ನಾವು ಕಾನೂನ ಚೌಕಟ್ಟಿನಲ್ಲೂ ಕೂಡ ಏನು ಗವರ್ನರ್ ಅವರು ನಮಗೆ ಏನು ಪತ್ರವನ್ನ ಬರೆದಿದ್ದಾರೆ, ಏನು ನೋಟಿಸ್ ಕೊಟ್ಟಿದ್ದಾರೆ, ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನು ಹೇಳಿದ್ದಾರೆ, ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಅದಲ್ಲದೆ ರಾಜಕೀಯವಾಗಿ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನು ತಿಳಿಸಿ ನಾವು ಜನರದ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸೆನ್ಸ್ ತಗೊಳ್ಳಿ, ಇಲ್ಲ 156(3) ರೆಫರ್ ಮಾಡಿ ಅಂತ ಕೇಳೋದು, ಅದು ಮಾಡ್ತೀವಿ. ಅವರೇನು ಸುಮ್ಮನೆ ಇರಲ್ಲ. ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ. ಇವತ್ತು ರಾಜ್ಯಪಾಲರು ಮೂವರಿಗೆ ಯಾರೆಲ್ಲ ದೂರು ಕೊಟ್ಟಿದ್ರು ಅವರನ್ನು ಕೂಡ ಕರೆಸ್ಕೊಂಡಿದ್ರು. ಮುಖ್ಯವಾಗಿ ಪ್ರದೀಪ್ ಕುಮಾರ್, TJ ಅಬ್ರಹಾಂ ಹಾಗೂ ಸ್ನೇಹಮಯಿ ಕೃಷ್ಣ ಅವರನ್ನು ಕರೆಸ್ಕೊಂಡು ಇನ್ನಷ್ಟು ಹೆಚ್ಚಿನ ದಾಖಲೆಗಳನ್ನು ಪಡ್ಕೊಂಡ್ರು. ಹಾಗಿದ್ರೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾನೂನಿನ ಕಂಟಕದಿಂದ ಪಾರಾಗ್ತಾರಾ ಅಥವಾ ಸಿಕ್ಕಾಕೊಳ್ತಾರಾ? ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಗಣ್ಯ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. MG ಮಹೇಶ್ BJPಯಿಂದ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ದೇವರಾಜ್ ಅವರು ಜಾಯ್ನ್ ಆಗಿದ್ದಾರೆ, JDS ವಕ್ತಾರರು. ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರ್ಯ ಮುಕುಂದರಾಜ್ ಕಾಂಗ್ರೆಸ್ಸಿಂದ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀಕಾಂತ್ ರಾವ್ ಆಮ್ ಆದ್ಮಿಯಿಂದ ಜಾಯ್ನ್ ಆಗಿದ್ದಾರೆ. ಸಮೀಲ ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಕೂಡ ಇನ್ನು ಕೆಲವು ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಮೊದಲಿಗೆ ನಾನು ಸೂರ್ಯ ಮುಕುಂದರಾಜ್ ಅವರನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾನಿವತ್ತು ಜನಾರ್ದನ್ ರೆಡ್ಡಿ ಅವರನ್ನು ಮಾತಾಡಿಸ್ತಾ ಇದ್ದೆ. ಜನಾರ್ದನ್ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗ ಇಡೀ ಕಾಂಗ್ರೆಸ್ ಯಾವ ರೀತಿ ಪ್ರತಿಭಟನೆಯನ್ನು ಪಾದಯಾತ್ರೆಯನ್ನು ಮಾಡಿತ್ತು ಅಂದರೆ 1 ಲಕ್ಷ ಕೋಟಿ ಲೂಟಿಯಾಗಿದೆ ಅಂತೇಳಿ ನಾನು ಇವತ್ತು ಕೇಳಿದೆ. 15 ವರ್ಷಗಳ ನಂತರ ಎಷ್ಟು ಲೂಟಿ ಆಗಿದೆ, ಎಷ್ಟು ಬಂತು? ಅವರಂದರು 400 ಕೋಟಿಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ, 1 ಲಕ್ಷ ಕೋಟಿ ಲೂಟಿ ಆಗಿದೆ ಅಂತ ಸುಳ್ಳು ಹೇಳಿದ್ದಾರೆ ಅಂತೇಳಿ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಇವತ್ತು ಅಂಥದೇ ಒಂದು ಆರೋಪ ಅಂದರೆ ಲೂಟಿ ಆಗಿದೆ ಅನ್ನೋಂಥ ಆರೋಪ, ಲಕ್ಷ ಕೋಟಿ ಬಿಟ್ಟಾಕಿ 5,000 ಕೋಟಿ ಲೂಟಿ ಆಗಿದೆ ಅನ್ನೋಂಥ ಆರೋಪ, ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಾರೆ. ಅಲ್ಲ, ಇವ್ರಿಗೆ ಜನಾರ್ದನ್ ರೆಡ್ಡಿ ಅವ್ರದ್ದು 2 ರಾಜ್ಯದಲ್ಲಿ ಕೇಸ್ ನಡೀತಾ ಇದೆ. ಓಕೆ, ಹಂಗಿದ್ದವರು ಜಡ್ಜ್ಗೆ ಯಾಕೆ ಲಂಚ ಕೊಟ್ಟು ಸಿಗಾಕೊಂಡ್ರು? ಆ ಕೇಸ್ ಬಗ್ಗೆ ನೀವು ಯಾಕೆ ಪ್ರಶ್ನೆ ಕೇಳಬಾರ್ದು? ಸೊ ಇವ್ರು ಯಾವುದು ತಪ್ಪೇ ಮಾಡಿಲ್ಲ ಅಲ್ವಾ? ಆಂಧ್ರ ಪ್ರದೇಶಲ್ಲಿ ಚಂಚಲ್ಗೂಡ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಲಂಚ ಕೊಟ್ಟು ನನಗಿದ್ದದ್ದು 1 ಲಕ್ಷ ಕೋಟಿ ಅಲ್ಲ, 1 ಲಕ್ಷ ಅಲ್ಲ. ಓಕೆ, ಈಗಲೂ ಮುಗಿದಿಲ್ಲ ಅಲ್ಲ. ಒಂದು ಮೂರು ವಿಚಾರದಲ್ಲಿ ಚಾರ್ಜ್ ಶೀಟ್ ಆಗಿದೆ. ಇನ್ನು 3 ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಕೆಲವುದಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ. ನಾನು ಕೇಳ್ತಿರೋದು 1 ಲಕ್ಷ ಕೋಟಿ ಅಂತ ಹೇಳಿದ್ರೆ ನಾನು ತಂದು ನಮ್ಮ ಖಜಾನೆಗೆ ಅಲ್ಲ 1 ಲಕ್ಷ ಕೋಟಿ ಖಜಾನೆಗೆ ತಂದು ಹಾಕ್ತೀನಿ ಅಂತೇಳಿ CM ಸಿದ್ದರಾಮಯ್ಯನವರು ಹೇಳಿದ್ರು. ತಂದು ಹಾಕಿಲ್ಲ ಅವ್ರು ಇಲ್ಲಿ ತನಕ. ನನ್ನ ಪ್ರಶ್ನೆ ಒಂದು, ನಂಬರ್ 1. ಆಮೇಲೆ ಆರೋಪಗಳು ಅವ್ರು ಹೇಳ್ತಿರೋದು ನನ್ನ ಮೇಲೆ ಕೂಡ ಆರೋಪ ಇದ್ದದ್ದು. ಆರೋಪ ಇದ್ದ ತಕ್ಷಣ ನಾನು ಕೂಡ ರಾಜೀನಾಮೆ ಕೊಟ್ಟಿದ್ದೀನಿ, ಇವತ್ತು ಯಾಕೆ ಕೊಡಬಾರ್ದು ಅವರು ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರು ಕರ್ಮ ರಿಟರ್ನ್ಸ್ ಅಂತ ಹೇಳಿದ್ರು.
ಸಿದ್ದರಾಮಯ್ಯ ಅವರಲ್ಲ ಅವತ್ತು ಹೇಳಿದ್ದು. ಅವತ್ತು ಸ್ಥಳೀಯ ಇದರಲ್ಲಿ ಸತೀಶ್ ಸೈಲ್ ಅವರ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅಲ್ಲಿ ಬೆಲೆಕೇರಿ ನಗದು ಇದು ಅಲ್ಲ 1 ಲಕ್ಷ ಕೋಟಿ ಲೂಟಿ ಆಗಿದೆ ಅಂತ ಹೇಳಿದ್ದೆ. 1 ಲಕ್ಷ ಟನ್ನು 1 ಲಕ್ಷ ಕೋಟಿ ದುಡ್ಡು ಲೂಟಿ ಆಗಿದೆ ಅಂತ ಹೇಳಿದ್ದೆ. ಅಲ್ಲ ನೀವು approximate ಸಿದ್ದರಾಮಯ್ಯ ಅವರು ಹೇಳಿದ್ದು, ನಾನೇ ಇದೀನಿ ಅದಕ್ಕೆ ಸಾಕ್ಷಿ, ಬೇರೆ ಯಾರು ಬೇಡ. 1 ಲಕ್ಷ ಕೋಟಿ ನಾನೇ ಅವರ ಜೊತೆ ಪ್ರವಾಸ ಮಾಡಿದ್ದೀನಿ. ಸಿದ್ದರಾಮಯ್ಯ ಅವರು ಹಾಗಿದ್ರೆ ಇನ್ನೊಬ್ಬರಿಗೆ ಅವ್ರು ಏನ್ ಬೇಕಿದ್ರು ಹೇಳ್ಬಹುದು. ಈಗ ಅವರ ಬುಡಕ್ಕೆ ಬಂದಾಗ ಅವರು ರಾಜೀನಾಮೆ ಕೊಡಬೇಕಲ್ಲ. ರಾಜೀನಾಮೆ ಕೇಳಿ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಈಗ ಜನಾರ್ದನ್ ರೆಡ್ಡಿ ಅವರು ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ ಅಂತ ಜಡ್ಜಿಗೆ ಲಂಚ ಕೊಟ್ಟವ್ರು ಬಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ಆರೋಪ ಅಲ್ಲ, ಆರೋಪ ಸಾಬೀತಾಗಿದೆಯಲ್ಲ, ಜಡ್ಜಿಗೆ ಯಾಕೆ ಲಂಚ ಕೊಡಕ್ ಹೋದ್ರು? ನೀವು ಆರೋಪನೇ ಮಾಡಿಲ್ಲ ಅಂದ್ರೆ 1 ಲಕ್ಷ ಕೋಟಿ ನಾನು ಲೂಟಿ ಮಾಡಿಲ್ಲ ಅಂದ್ರೆ ಮತ್ತೆ ಚಂಚಲ್ಗೂಡ ಜೈಲಲ್ಲಿ ಇದ್ದ ಜಡ್ಜಿಗೆ ಯಾಕೆ ಲಂಚ ಕೊಟ್ರು? ರಾಜೀನಾಮೆ ಕೊಟ್ಟು ಅಲ್ಲಿ ತನಿಖೆ ಕಾರಣಕ್ಕಾಗಿ ಆಯ್ತು. ಇವತ್ತು ಪ್ರಕರಣ ಮುಗ್ದಿಲ್ಲ, ಪ್ರಕರಣ ಪೆಂಡಿಂಗ್ ಅಲ್ಲಿ ಇದೆ. ನೀವು ತಪ್ಪಿಸ್ತಾ ಇದ್ದೀರಾ ಮಾತನ್ನ. ನೀವು ಪೊಲಿಟಿಕಲ್ ಅಲಿಗೇಷನ್ ಅವರ ಮೇಲೆ ಆರೋಪ 1 ಲಕ್ಷ ಕೋಟಿ ಅವರ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟರೋ ಇಲ್ವೋ? ಅವರ ಮೇಲೆ ಆರೋಪ ಅಲ್ಲ, ಸಿದ್ದರಾಮಯ್ಯ 1 ಲಕ್ಷ ಕೋಟಿ ಲೂಟಿ ಆಗಿದೆ ಅಂತ ಹೇಳಿದ ತಕ್ಷಣ ಆಗ್ಲಿಲ್ಲ. ಈಗ ಆರೋಪ ಮಾತ್ರ ಅಲ್ಲ, ಅವತ್ತು ಅವ್ರನ್ನ ಬಂಧಿಸಿರುವಂತದ್ದು CBI, ಇಡಿ ತನಿಖೆ ನಡೀತಾ ಇದೆ. 8 ವರ್ಷ ಇನ್ನೂ ವಿಚಾರಣೆ ನಡೀತಾನೆ. 4 ವರ್ಷ ಜೈಲಲ್ಲಿದ್ರು, 4.5 ವರ್ಷ ಜೈಲಲ್ಲಿದ್ರು ಜನಾರ್ದನ್ ರೆಡ್ಡಿ ಅವರು. 1 ಲಕ್ಷ ಕೋಟಿ ಬಂತ ನಮ್ಮ ಖಜಾನೆಗೆ. 1 ಲಕ್ಷ ಕೋಟಿನ ರಿಕವರಿ ಮಾಡ್ಬೇಕಾಗಿರೋದು ಲೋಕಾಯುಕ್ತದವರು. ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾರೆ. ಅಲ್ಲಿ ದುಡ್ಡೇ ಚಾರ್ಜ್ ಶೀಟ್ 400 ಕೋಟಿ ಹಾಕಿರೋದು ಸರ್. ಚಾರ್ಜ್ ಶೀಟ್ ಈಗ 1 ಲಕ್ಷ ಕೋಟಿ ಇದನ್ನ ಮುಗಿಸ್ಬಿಡೋಣ. ಜನಾರ್ದನ್ ರೆಡ್ಡಿ ಅವ್ರ ಮಾತಿಗೆ ಅಷ್ಟೊಂದು ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರು ಮಾಡಿರುವಂತ ಅಕ್ರಮಗಳು ರಾಜ್ಯಸಭಾ ಚುನಾವಣೆಯಲ್ಲಿ ಅವರ ಮನೆಗೆ ಹೋಗಿ ವೋಟ್ ಹಾಕಿ ಅಂತಂದ್ರೆ ಎಲ್ರು ಮನೆಗೆ ವೋಟ್ ಹಾಕಿದ್ರು. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಜೊತೆ ಇರಲಿಲ್ಲ, ಜನಾರ್ದನ್ ರೆಡ್ಡಿ ಅವರೇ ಬಿಜೆಪಿ ಜೊತೆ ಇರಲಿಲ್ಲ. ಆಗ ಮಾನ್ಯತೆ ಇದೆಯಾ? ಡಬಲ್ ಸ್ಟ್ಯಾಂಡರ್ಡ್ ಬೇಕು ಅಂತಂದಾಗ ಅವ್ರ ಮನೆಗೆ ಹೋಗಬಹುದು. ವೋಟ್ ನ ಎಲ್ರ ಮನೆಗೂ ಹೋಗಿ ಕೇಳ್ತೀವಿ. ಎಲ್ಲರಿಗೂ ವ್ಯಾಲ್ಯೂ ಬೇಡ ಅಂತ ಬಿಟ್ಟು ವೋಟ್ ಬೇಡ ಅಂತಂದ್ರೆ ನೀವು ನಾಗೇಂದ್ರನನ್ನು ಕೂಡ ಪಕ್ಷ ಕರ್ಕೊಂಡ್ರಿ. ನಾಗೇಂದ್ರನನ್ನು ಕೂಡ ಪಕ್ಷ ಕರ್ಕೊಂಡ್ರಿ. ಅದೇ ಯಾಕೆ ಬಿಜೆಪಿ ಅವ್ರು ಯಾಕೆ ಕುಮಾರಸ್ವಾಮಿ ಅವ್ರ ಮೇಲೆ ಯಾವ್ದು ಅಲಿಗೇಷನ್ ಮಾಡಿಲ್ವಾ? ಯಡಿಯೂರಪ್ಪ ಅವ್ರು ಕುಮಾರಸ್ವಾಮಿ ವಿರುದ್ಧ ಅಲಿಗೇಷನ್ಗಳೇ ಮಾಡಿರ್ಲಿಲ್ವಾ? ಸದನದಲ್ಲಿ ಏನಂತ ಹೇಳಿದ್ರು, ನೀವು ಅಪ್ಪ ಮಕ್ಕಳು ನಂಬೇಡಿ ಅಂತ DK ಶಿವಕುಮಾರ್ ಯಡಿಯೂರಪ್ಪ ಅವರು ಮತ್ತೆ ಕುಮಾರಸ್ವಾಮಿ ಅವರೆಲ್ಲ ಹೇಳಿದ್ದಾರೆ. ಅವ್ರು ಕೇಳ್ತಾರ ಪ್ರಶ್ನೆ, ಜನಾರ್ದನ್ ರೆಡ್ಡಿ ವೋಟ್ ಹಾಕ್ಸ್ಕೊಂಡ್ರೆ ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿ ಅವರು ಎಲ್ಲಿದ್ದಾರೆ, ಯಡಿಯೂರಪ್ಪ ಅವರು ಎಲ್ಲಿದ್ದಾರೆ? ಈಗ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಬಿಜೆಪಿ ಮತ್ತು JDS ಪಾದಯಾತ್ರೆ ಮಾಡ್ತು. ನೀವು ಕುಮಾರಸ್ವಾಮಿ ವಿರುದ್ಧ ಯಾಕೆ ಪಾದಯಾತ್ರೆ ಮಾಡಲಿಲ್ಲ? ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಿ. ಈಗ ಪ್ರಾಸಿಕ್ಯೂಷನ್ ಪೆಂಡಿಂಗ್ ಇದೆಯಲ್ಲ. ಗವರ್ನರ್ಗೆ ಕುಮಾರಸ್ವಾಮಿ ಅವರ ಪ್ರಕರಣ, ಶಶಿಕಲಾ ಜೊಲ್ಲೆ ಅವರ ಪ್ರಕರಣ, ಬೇರೆ ಬೇರೆ ಪ್ರಕರಣಗಳಲ್ಲಿ ಬಿಜೆಪಿ ಬಂದೆ